ಶ್ರೀ ದಂಡಿನ ಮಾರಿಯಮ್ಮ ನೂತನ ದೇವಾಲಯ ನಿರ್ಮಿಸಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದೈವದ ಪ್ರೇರಣೆಯಂತೆ ಶ್ರೀ ಬಾಲಾಜಿರಾವ್ ಮರಾಠಿಪಾಳ್ಯ ಕೈಕಾಲು ಮೂಳೆ ತಜ್ಞರು ಮತ್ತು ಅವರ ಕುಟುಂಬದ ಸಹಕಾರದೊಂದಿಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮರಾಠಿಪಾಳ್ಯ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಗಳಾದ ನಾಗಸಂದ್ರ, ಕೆಜಿ ಟೆಂಪಲ್, ರಂಗನಾಥಪುರ, ಸುರಗೇನಹಳ್ಳಿ ಇನ್ನಿತರ ಗ್ರಾಮಗಳ ಸಹಾಯದೊಂದಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತರೆನ್ನದೆ ನಾವೆಲ್ಲರೂ ಒಂದೇ ಎನ್ನುವ ಸಿದ್ಧಾಂತದಂತೆ ಭಕ್ತರ ಆಶಯದಂತೆ ಗ್ರಾಮಕ್ಕೆ ಶಕ್ತಿ ಮತ್ತು ಶಾಂತಿಯ ಸಂಕೇತದ ರೂಪವಾಗಿ ಅರ್ಚಕರ ಮಂತ್ರ ಸ್ತೋತ್ರ ಪಠಣೆಗಳ ಮುಖಾಂತರ ಗಣಪತಿ ಪೂಜೆ, ಗಣಪತಿ ಹೋಮ, ನವಗ್ರಹ ಆರಾಧನೆ, ಕಳಸ ಸ್ಥಾಪನೆ, ಅಷ್ಟದಿಕ್ಪಾಲಕ ಕ್ಷೇತ್ರಪಾಲಕ ಬಲಿ, ಮಹಾಪೂರ್ಣಾಹುತಿ, ಕಳಸ ಸಂಪ್ರೋಕ್ಷಣೆ ಹೋಮ ಹವನಗಳ ಪಾವನ ಶಕ್ತಿಯಿಂದ ಇನ್ನಿತರ ಸುತ್ತಮುತ್ತಲಿನ ಗ್ರಾಮ ದೇವರುಗಳಾದ ನಾಗಸಂದ್ರದ ಮಾರಮ್ಮ, ಸುರಗೇನಹಳ್ಳಿ ಶನೇಶ್ವರ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ, ಗೊಲ್ಲರಹಟ್ಟಿಯ ನರಸಿಂಹಸ್ವಾಮಿ ದೇವರುಗಳ ಸಮ್ಮುಖದಲ್ಲಿ ಶ್ರೀ ದಂಡಿನ ಮಾರಿಯಮ್ಮ ದೇವಿಯ ಮೂರ್ತಿಗೆ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಿಂದ ಪ್ರತಿಷ್ಠಾಪಿಸಲಾಯಿತು. ನಾಸೀರು ಕೆಜಿ ಟೆಂಪಲ್ಲು ದಾದಂಗುಪ್ಪಳ್ಳ ನಮ್ಮೂರು ಪರಿಶ್ರಮ ಇದು ಬಂದು ಕೆಲಸ ಮಾಡ್ಬೇಕಂತ ನಮ್ಮ ಮನಸ್ಸಿಗೆ ಆಯಿತು. ಕೆಲಸ ಶುರು ಮಾಡ್ದೋ, ಎರಡು ಸತಿ ಯಾವ ಕಾಣಿಸ್ಕೊಂತು, ಅಮ್ಮನ ಕೈ ಮುಗಿದು ಕೇಳ್ಕೊಂಡು ಆಮೇಲಿಂದ ತಿರ್ಗಾ ನನಗೆ ಕಾಣಿಸ್ಕೊಂಡಿಲ್ಲ. ಕೆಲಸ ಇನ್ನೂವರೆಗೂ ಒಂದು 3-4 ತಿಂಗಳು ಕೆಲಸ ನಡೀತು. ಏನು ತೊಂದರೆ ಇಲ್ದಂಗೆ ಕೆಲಸ ಆಯ್ತಿದ್ದು. ಹಿಂದೂ ಮುಸ್ಲಿಂ ಅಂತ ತುಂಬಾ ಜಾತಿಗೆ ಭೇದ ಭಾವ ಮಾಡ್ತಿರೋಂಥ ಈ ಕಾಲದಲ್ಲಿ ನೀವು ಭೇದ ಭಾವ ಅಂತ ಬಿಟ್ಟು ದೇವರಿಗೆ ಒಂದು ಕೈ ಜೋಡಿಸಿದ್ದೀರಾ. ಅವರು ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಂತಾರೆ. ನಾವು ಅಂತಂದ್ರೆ ನಮ್ಮ ಅಪ್ಪಾಜಿಯವರು 55-60 ದೇವಸ್ಥಾನ ಕಟ್ಟವ್ರೆ. ರಾಜಕೀಯಕ್ಕೋಸ್ಕರ ಅವ್ರು ಉಪಯೋಗಿಸ್ಕೊಂತಾರೆ ಅಷ್ಟೇ. ನಮ್ಮ ಇಡೀ ಗುಬ್ಬಿ ತಾಲೂಕಲ್ಲಿ ಒಂದು 55-60 ದೇವಸ್ಥಾನ ಕಟ್ಟಿದ್ದೀವಿ. ನಮ್ಮ ತಂದೆಯರಿದ್ದಾಗ ನಾನು ಒಂದು 10-15 ದೇವಸ್ಥಾನ ಕಟ್ಟಿದ್ದೀನಿ. ಯಾರು ಅವ್ರು ಹೇಳ್ಕೊಬೋದು ಅಷ್ಟೇ. ನಾನಂತೂ ಒಂದು 70-80% ನಿಮ್ಮಿದ್ರಲ್ಲೇ ಬೆಳೆದಿರೋದು ಅಂತ ಅವ್ರು ಹೇಳ್ಕೊಬೋದು ಅಷ್ಟೇ. ನಾನು ಮುಸ್ಲಿಮ್ಸ್ ಆಗಿ ಇಷ್ಟೊಂದು ಬೆಳೆದಿದ್ದೀನಿ ಅಂತಂದರೆ ನಿಮ್ಮ ಹಿಂದೂಗಳ ಸಮಾಜದಲ್ಲಿ ನಾನು ಬೆಳೆದಿರೋದು. ಹಾವು ಕಾಣ್ತು, ಹಾವು ಕಾಣ್ತಿದ್ಮೇಲೆ ಪಾಯ ತೆಗೆದ್ಬಿಟ್ಟು ಪಾಯ ಮುಚ್ಬೇಕಾರೆ ಸಣ್ಣ ಹೆಜ್ಜೆಗಳು ಕಾಣ್ತು, ದೇವ್ರ ನೋವು. ಆ ದೇವ್ರ ಹೆಜ್ಜೆ ಕಾಣಿದ್ರೆ ಹಾವು ಕಾಣಿದ್ಮೇಲೆ ಕೈ ಮುಗಿದ್ಮೇಲೆ ಏನು ತೊಂದರೆ ಆಗಿಲ್ಲ, ಯಾರಿಗೂ ಏನು ತೊಂದರೆ ಆಗಿಲ್ಲ. ಕೆಲಸ ಮಾಡ್ಬೇಕಾದ್ರೆ ಒಂಚೂರು ಏಟಾಗಲಿ, ಗಾಯ ಆಗಲಿ, ರಕ್ತ ಆಗಲಿ ಯಾರಿಗೂ ಏನು ಕಾಣಿಸ್ಕೊಂಡಿಲ್ಲ. ಈ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಎಂಬಂತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಣ್ಣನ ಮಗನಾದ ಚಲನಚಿತ್ರ ನಟ ವಿನಯ್ ರಾಜ್ಕುಮಾರ್ ಅವರು ತಾಯಿ ದಂಡಿನ ಮಾರಮ್ಮನ ಆಶೀರ್ವಾದ ಪಡೆಯುವ ಮೂಲಕ ಈ ಊರಿಗೂ ನಮ್ಮ ಕುಟುಂಬಕ್ಕೂ ತುಂಬಾ ನಂಟಿದೆ, ಈ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಎಂದು ತಮ್ಮ ಮಾತನ್ನು ಹಂಚಿಕೊಂಡರು. ಇದರ ವಿಶೇಷವಾಗಿ ಕನ್ನಡ ಚಲನಚಿತ್ರ ನಟ ಧರ್ಮ ಅವರು ಕೂಡ ಭಾಗವಹಿಸಿದ್ದರು. ನಮ್ಮ ಕರ್ನಾಟಕ ರೈತಪರ ವೇದಿಕೆ ಶ್ರೀ ಶಿವರಾಜ್ ಗೌಡ್ರು ರಾಜ್ಯಾಧ್ಯಕ್ಷರು, ಶ್ರೀಮತಿ ಲಾವಣ್ಯ, ತಾಯಿ ಮುದ್ದಮ್ಮ ಟ್ರಸ್ಟ್ ಸೇವಾ ಖಜಾಂಜಿ, ಗ್ರಾಮದ ಮುಖಂಡರು, ಆಯೋಜಕರು, ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲಿ ಈ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ವೀಕ್ಷಕ ಮಹಾಶಯರಲ್ಲಿ ನಮಸ್ಕಾರಗಳು. ನಾನು ವೆಂಕಟ ಸುಬ್ರಹ್ಮಣ್ಯ ಶರ್ಮಾ ಅಂತ ಬೆಂಗಳೂರು ವಾಸ್ತವ್ಯರಾದಂಥ ಶ್ರೀನಿವಾಸನಗರ ಶಂಕರನಾಗಸರದಲ್ಲಿ ವಾಸ ಮಾಡುತ್ತಿದ್ದೇನೆ. ಮರಾಠಿಪಾಳ್ಯ ಆದಂಥ ಗುಬ್ಬಿ ಕ್ಷೇತ್ರದ ಮರಾಠಿಪಾಳ್ಯದಲ್ಲಿ ನಿನ್ನೆ ಬೆಳಗ್ಗೆ, ನಿನ್ನೆ ಸಂಜೆ, ಇವತ್ತಿನ ತನಕ ಶ್ರೀಯುತ ಬಾಲಾಜಿರಾವ್ ಅವರ ಕುಟುಂಬದವರು ಎಲ್ಲರೂ ಸೇರಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಅಮ್ಮನವರ ವಿಗ್ರಹ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಶಕ್ತಿ ಸ್ವರೂಪಿಣಿಯಾದಂಥ ಶ್ರೀ ದಂಡಿನ ಮಾರಿಯಮ್ಮ ಮತ್ತು ಮಾತಂಗಿ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವ ನಡೆಯಿತು. ಇದರ ಅಂಗವಾಗಿ ನಿನ್ನೆ ಬೆಳಗ್ಗೆ ಮಹಾಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹವಾಚನ, ದೇವನಾಂದಿ ಅಂತ ನಾಂದಿ ಪ್ರಾರ್ಥನೆ, ನಾಂದಿ ಪೂಜೆ ಮಾಡಿದ್ದೀವಿ. ಮತ್ತು ಅಂಕುರಾರ್ಪಣೆ ಮಾಡಿ ಧ್ವಜ, ಪಂಚಗವ್ಯ ಪ್ರೋಕ್ಷಣ, ಪಂಚಗವ್ಯ ಸ್ವೀಕರಣ ಎಲ್ಲ ಮಾಡಿ ಕಲಶ ಸ್ಥಾಪನೆ, ಅಮ್ಮನವರ ಆವಾಹನ, ಜಲಾದಿವಾಸ, ಧಾನ್ಯಾದಿವಾಸ, ಪುಷ್ಪಾದಿವಾಸ, ಶಯ್ಯಾದಿವಾಸಗಳನ್ನು ಮಾಡಿ ಇವತ್ತಿನ ಬೆಳಗ್ಗೆ ಅಮ್ಮನವರ ನೂತನ ವಿಗ್ರಹವನ್ನು ಬೆಳಗಿನ ಜಾವ 4:50ರಿಂದ 6 ಗಂಟೆ ಒಳಗಡೆ ನಡೆಯಿತು. ತಾಯಿ 600 ವರ್ಷದಿಂದಾನೇ ಇದೆ ಅಮ್ಮಂದು.
ಚರಿತ್ರೆ ಇದೆ. ಅಮ್ಮನಿಗೆ ಏನು ಬೇಡ್ಕೊಂಡ್ರು ಆಗ್ತದೆ. ಮಕ್ಕಳು ಮರಿಗೆ ಆಗಲಿ ನಮಗೇನಾದ್ರು ತೊಂದರೆ ಕಾಯಿಲೆ ಕಸಲ ಅಂದ್ಬಿಟ್ಟು ಅಡಿಕೆ ಮಾಡಿಕೊಂಡ್ರೆ ಅಮ್ಮನಿಂದ ಭಾಳ ನಮಗೆ ಅನುಕೂಲ ಆಗಿದೆ. ಜನರಿಗೂ ಆಗಿದೆ, ಜಾತಿ ಕುಲದಲ್ಲೂ ಆಗಿದೆ, ಹೊರಗಡೆ ಬಂದಿರೋರ್ಗೂ ಅವೆಲ್ಲ ಹಿಂದಿಂದನೂ ಆಗಿದೆ ಎಲ್ಲ. ಅಮ್ಮನಿಂದ ಯಾವುದು ಏನಿಲ್ಲ. ಅಮ್ಮ ನಂಬಿದವರು ಯಾರೂ ಕೈ ಬಿಟ್ಟಿಲ್ಲ. ಮಡ್ಲಲ್ಲಿ ಹಾಕ್ಕೊಂಡು ಅಮ್ಮ ನಮಗೆ ಭಾಳ ರಕ್ಷಣೆ ಕೊಡ್ತದಮ್ಮ. ಅಮ್ಮ ನಮಗೆ ಬಂದು ಹೇಳಿತು, ನನ್ನ ನೆಲೆ ಮಾಡೋ ನನ್ನ ನೆಲೆ ಇಲ್ಲ ಅಂತ. ನಾನು 20 ವರ್ಷದಿಂದ ಶ್ರಮೆ ಪಟ್ಟಿದ್ದೆ, ಕೇಳಿದೆ ಎಲ್ಲರಿಗೂ ಇದು ಮಾಡೋಣ ಮಟ್ಟ. ಒಬ್ಬರು ಜ್ಞಾನ ಕೊಟ್ಟಿಲ್ಲ ಏನು. ನನಗೆ ಜ್ಞಾನ ಕೊಟ್ಟರು, ನನ್ನಿಂದ ಅಮ್ಮ ನೆಳ್ಳಬೇಕು ನಾವು ನೆರಳು ಮಾಡಿದ್ದೀನಿ. ನಿಮ್ಮಂಥ ಸರ್ಕಾರದಿಂದ ಏನೋ ತಾಯಿ ನೆರಳಾಗಿದೆ. ಏನು ಭಾಳ ಸಂತೋಷ ನಮಗೆ. ಅವ್ರು ಬಂದು ಕೈ ಮುಗಿದು ಬಂದು ಭಾಳ ಪ್ರೀತಿಯಾಗಿ ಮಾತಾಡಿಸ್ತಾರೆ. ಭಾಳ ಇದಾಗಿ ಮಾಡಿದ್ದಾರೆ. ಒಳ್ಳೇದಾಗಿದೆ, ನಿಮ್ಗೆ ಒಳ್ಳೇದು ಮಾಡಿದೆಯಪ್ಪ ಜೀವಮಾನದಲ್ಲಿ, 4 ಜನಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ದಾರೆ. ಕಷ್ಟಕ್ಕಂದ್ರೆ ಅಮ್ಮನ ಗಂಟು ಬಿದ್ದರೆ ಕಾಪಾಡ್ತಾರೆ. ಯಾವ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ? ನಂದಿನಿ ಮಾರಮ್ಮ, ಮಾತಂಗಮ್ಮ, ಪಾದ, ಗರುಡಕಂಬ. ನಮ್ಮ ವಿಸ್ಮಯ ನ್ಯೂಸ್ ಕನ್ನಡ ಚಾನೆಲ್ ಮುಖಾಂತರ ಈ ತಾಯಿಯ ದರ್ಶನ ಪಡೆದ ನಿಮ್ಮೆಲ್ಲರಿಗೂ ಶುಭವಾಗಲಿ. ವರದಿ ಚಿರಂಜೀವಿ ಸುಪ್ರೀತ್, ವಿಸ್ಮಯ ನ್ಯೂಸ್ ಕನ್ನಡ.